ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ತಪಸ್ಸು ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಪಸ್ಸು ಅಂದರೆ ಕಾಡಿಗೆ ಹೋಗಿ ಕುತ್ಕೊಂಡು ತಪಸ್ಸು ಮಾಡೋದೇ ಅಲ್ಲ, ಕಾಯವನ್ನೇ ಬಳಸಿ ಇಲ್ಲಿ ಅದನ್ನು ಪರಮಾತ್ಮನೆಡೆಗೆ ಸಾಗಿಸುವುದೇ ತಪಸ್ಸು. ಹಾಗಾಗಿ ತಪಸ್ಸು ಅಂದರೆ ಏನಪ್ಪ ಅಂದರೆ ಅನ್ನ, ಆಹಾರ, ನೀರು ಎಲ್ಲ ಬಿಟ್ಟು ಒಂದು ಕಡೆ ಕುತ್ಕೊಂಡು ಆ ಒಂದು ಕಾಯವನ್ನು ದಂಡಿಸಿ ಆ ಒಂದು ಧ್ಯಾನವನ್ನು ಮಾಡುವುದಲ್ಲ. ಆದರೆ ಇಲ್ಲಿ ಯಾವುದು ತಪಸ್ಸು ಅಂದರೆ ಕಾಯವನ್ನು ಉಪಯೋಗಿಸಿಕೊಳ್ಳುವುದೇ ತಪಸ್ಸು. ಯಾವ ರೀತಿಯಲ್ಲಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸತ್ವ ರಜೋ ಗುಣಗಳನ್ನು, ಸತ್ವ ರಜೋ ತಮ ಗುಣಗಳನ್ನು ಕಳೆದುಕೊಳ್ಳಬೇಕು. ಅಣುಮಲ, ಮಾಯಾಮಲ, ಕಾರ್ಮಿಕ ಮಲವನ್ನು ಕಳೆದುಕೊಳ್ಳಬೇಕು. ಆಗ ಆ ಒಂದು ಕಾಯವನ್ನು ಪರಿಶುದ್ಧವಾಗಿ ಇಟ್ಕೊಂಡು ಇಷ್ಟಲಿಂಗವನ್ನು ಕರಸ್ಥಲದಲ್ಲಿಟ್ಟು ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ನಾಲಿಗೆಯಿಂದ ನಾಮಾಮೃತವನ್ನು ನುಡಿಯುತ್ತಾ, ಆಮೇಲೆ ಕಿವಿಯಲ್ಲಿ ನಾಮಾಮೃತವನ್ನು ಕೇಳುತ್ತಾ, ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡುತ್ತಾ, ಆಮೇಲೆ ಆನಂದವನ್ನು ಪಡೆಯುವುದೇ ಆ ಒಂದು ನಾವು ಎಷ್ಟು ಕಾಲ ಆ ಕಾಯವನ್ನು ಉಪಯೋಗಿಸಿಕೊಂಡು ಆ ಲಿಂಗ ದೃಷ್ಟಿಯೋಗವನ್ನು ಮಾಡ್ತಾ ಇರಬೇಕಾದ್ರೆ ಈ ಕಾಯಕ್ಕೆ ಯಾವುದೂ ಸಹ ಕಾಯಿಲೆನೂ ಬರಲ್ಲ. ಕಾಯದ ಬಗ್ಗೆ ಕಾಳಜಿ ಆಗಲ್ಲ. ನೆಟ್ಟ ದೃಷ್ಟಿಯನ್ನು ನೋಡ್ತಾ ಅದು ಮೈ ಮರೆಯುತ್ತೆ. ಎಲ್ಲಿವರೆಗೂ ಮೈ ಮರೆಯುತ್ತೆ ಅಂದರೆ ನಾನು ಎಷ್ಟೊತ್ತು ಕೂತ್ಕೊಂಡೆ ಮಾಡಿದೆ ಅನ್ನೋದೇ ಗೊತ್ತಾಗಲ್ಲ. ಆ ಒಂದು ಕಾಯವನ್ನು ಸದಾಕಾಲ ಆ ಒಂದು ಬೆಳಗಿನ ಜಾವ ಎದ್ದು ಪೂಜೆಗೆ ಕುಳಿತಾಗ ಆ ಸಾಧಕನ ಶರೀರ ಗಟ್ಟಿಯಾಗುತ್ತೆ. ಈ ಗಟ್ಟಿಯಾದ ದೇಹವು ಮೂಳೆಗಳಲ್ಲ, ಬೆನ್ನು ಮೂಳೆ ಗಟ್ಟಿಯಾಗಿರುತ್ತೆ. ನೇರವಾಗಿ ಕುಳಿತುಕೊಂಡು ಅದು ಏನು ಆ ಪರಮಾತ್ಮನ ಪೂಜೆಯಲ್ಲಿ ಸಂಭ್ರಮಿಸುತ್ತದೆ. ಆದ್ದರಿಂದ ಇದು ಒಂದು ತಪಸ್ಸು. ಆದ್ದರಿಂದ ಈ ತಪಸ್ಸು ಕಾಡಿಗೆ ಹೋಗಿ ಬೇಕಾಗಿಲ್ಲ. ನಾವು ಇಲ್ಲೇ ಕುಳಿತು ತಪಸ್ಸನ್ನು, ಇದೇ ಹಠ ಯೋಗ. ಕಾಯವನ್ನೇ ಬಗ್ಗಿಸಿ ಪರಮಾತ್ಮನೆಡೆಗೆ ಸಾಗಿಸುವುದು, ನೆಟ್ಟ ದೃಷ್ಟಿಯಿಂದ ನೋಡುವುದು, ಇದು ನಿಜವಾದ ತಪಸ್ಸು. ಇದಕ್ಕೇನಂತಾರೆ? ಕಾಯದ ತಪಸ್ಸು ಅಂತ ಹೇಳ್ತಾರೆ. ಇನ್ನು ಈ ಒಂದು ಕಾಯ ಮನಸ್ಸು ಏನಪ್ಪ ಅಂದರೆ ಚಂಚಲವಾದ ಮನಸ್ಸನ್ನು ಪರಮಾತ್ಮನ ನಾಮಸ್ಮರಣೆಯಲ್ಲಿ ಧ್ಯಾನಿಸುತ್ತಾ ಮನಸ್ಸಿಗೆ ಮಂತ್ರವನ್ನು ಕೊಡ್ತಾರೆ. ಆ ಮಂತ್ರವನ್ನು ಹೇಳ್ತಾ ಉಸಿರಾಟದ ಮೂಲಕ ಗುರುವು ಉಸಿರಿಗೆ ಮಂತ್ರವನ್ನು ಕೊಡ್ತಾರೆ. ಆವಾಗ ಮನಸ್ಸು ಮಂತ್ರ ಧ್ಯಾನವನ್ನು ಮಾಡ್ತಾ ಮಂತ್ರವೇ ತಾನಾಗುವಂತಹ ಒಂದು ಶಕ್ತಿ ಇದೆಯಲ್ಲ, ಈ ಒಂದು ಶಕ್ತಿಯೇ ಆ ಮನಸ್ಸಿನ ಒಂದು ಶಕ್ತಿ. ಏನಪ್ಪ ಅಂದರೆ ಮನಸ್ಸು ಬಗ್ಗಲ್ಲ, ಮನಸ್ಸನ್ನು ಬಗ್ಗಿಸುವಂಥ ಶಕ್ತಿ ಮಂತ್ರಕ್ಕಿದೆ. ಈ ಮನಸ್ಸಿನ ಚಂಚಲತೆ ಹೋಗುತ್ತೆ, ಮಾಯಾ ಪ್ರಪಂಚದಿಂದ ದೂರ ಆಗುತ್ತೆ. ಮನಸ್ಸು ಪರಮಾತ್ಮನಲ್ಲಿ ಪ್ರೀತಿ ಉಂಟಾಗಿ ಸದಾಕಾಲ ಪರಮಾತ್ಮನ ನೆನಹಿನಲ್ಲಿ ಇರುತ್ತೆ. ಇದು ಒಂದು ದೃಢವಾದ ತಪಸ್ಸು. ಮನಸ್ಸನ್ನು ನಿಲ್ಲಿಸುವುದೇ ಕಷ್ಟ, ಆದರೆ ಅದು ನಿಲ್ಲಿಸುವಂಥ ಶಕ್ತಿ ಮಂತ್ರಶಕ್ತಿಯಲ್ಲಿದೆ. ಕಾಯ ವಾಚ ತಪಸ್ಸು ಅಂತಾರೆ ಇದಕ್ಕೆ. ಹಾಗಾಗಿ ಕಾಯ ವಾಚ ಈ ಒಂದು ಗಟ್ಟಿತನ ಬರಲಿಕ್ಕೆ ಕಾರಣವಾದದ್ದೇ ಈ ಒಂದು ದೃಷ್ಟಿಯೋಗ, ಇಷ್ಟಲಿಂಗ ಯೋಗ ಅಂತ.
ಮನಸ್ಸಿನಲ್ಲಿ ದುರಾಲೋಚನೆಗಳು ಹೋಗ್ತವೆ. ಸದಾ ಸದಾ ಲಿಂಗದ ಬಗ್ಗೆ ಆಲೋಚನೆಗಳು, ಅನುಭವಗಳು, ಆನಂದವನ್ನು ತುಂಬಿಕೊಂಡು ಆನಂದದ ಅನುಭೂತಿಯನ್ನು ಅನುಭವದ ಮೂಲಕ ಜಗತ್ತಿಗೆ ವಚನಗಳ ಮೂಲಕ ಕೊಟ್ಟರು ಶರಣರು. ಅದಕ್ಕೆ ಶರಣರ ವಚನಗಳು ಲಿಂಗದ ನುಡಿಗಳಾಗಿದ್ದಾವೆ. ಆದ್ದರಿಂದ ಈ ಕಾಯ ವಾಚ ಮನಸ್ಸು ಮೂರೂ ಸಹ ತಪಸ್ಸು ಮಾಡ್ತಾ ಇದ್ದಾವೆ. ತಪಸ್ಸಿನಿಂದ ಬಂದದ್ದೇ ಈ ಒಂದು ದೈವಿಕ ಗುಣ. ಆದ್ದರಿಂದ ನಾವು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ. ಇಲ್ಲೇ ಎಲ್ಲವನ್ನು ಪಡೆಯುವಂಥ ಶಕ್ತಿ ಇಲ್ಲಿದೆ. ಇದು ಬಸವಾದಿ ಶರಣರು ಹಾಕಿಕೊಟ್ಟಂತಹ ಮಾರ್ಗ. ಸರ್ವರಿಗೂ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು.